ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹಾಸನದ ಗಾಂಧಿ ಭವನದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಗುರು ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಟಿ ನರಸೀಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಬಿನಿ ವಲಯ ಕ್ರೀಡಾ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಎಸ್ ಜಾನಕಿ ಅವರ ಸ್ಮರಣಾರ್ಥ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಹಾಸನದ ಗಾಂಧಿ ಭವನದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಗುರು ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಯೊಬ್ಬ ಸಾಧಕನ ಹಿಂದೆ ಗುರುವಿನ ಮಾರ್ಗದರ್ಶನವಿರುತ್ತದೆ. ಕಲಿಸಿದ ಗುರುಗಳ ಬಗ್ಗೆ ಹೃದಯಸ್ಪರ್ಶಿ ಮಾತುಗಳನ್ನಾಡುವ ಸದುದ್ದೇಶದಿಂದ ಗುರು ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಗುರು ಶಿಷ್ಯರ ಸಮ್ಮಿಲನ ಭಾವನಾತ್ಮಕವಾದ ಸಹೃದಯಗಳ ಬೆಸುಗೆಯಾಗಿದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಕೋಟೆಸ್ ಎಸುಪ್ಪರ್ ಅಭಿಪ್ರಾಯಪಟ್ಟರು. ಇವರುಗಳ ಒತ್ತಾಸೆಗೆ ನವೀನ್ ಎಸ್ಬಿ, ರಶ್ಮಿ ರಾಮಪ್ರಸಾದ್, ರೂಪಾ ವೈ, ಹರೀಶ್ ಎಂಆರ್ ಹಾಗೂ ಕಾಜಿ ಶೇಖ್ ಅವರು ಆಸರಿಯಾಗಿ ನಿಂತಿದ್ದು ಕಾರ್ಯಕ್ರಮದ ಶೋಭೆ ಹೆಚ್ಚಲು ಕಾರಣವಾಗಿದೆ ಎಂದರು. ಮೈಸೂರಿನ ವಾಸುದೇವ ಸೋಮಾನಿ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಂಯೋಜಕರಾದ ಡಾಕ್ಟರ್ ಟಿ ರಮೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅರಸೀಕೆರೆಯ ಕನ್ನಡ ವಿಭಾಗದ ಸಹಾಯಕ ಉಪನ್ಯಾಸಕಿ ಪದ್ಮಾ ಎಂಆರ್ ಅವರುಗಳಿಗೆ ಮುಕ್ತ ಶಿಕ್ಷಣ ಚೇತನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಆನ್ಲೈನ್ ತರಗತಿಗಳನ್ನು ನೀಡಿ ವಿದ್ಯಾರ್ಥಿಗಳ ಯಶಸ್ಸಿಗೆ ಕಾರಣರಾದ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಸಮುದ್ರವಳ್ಳಿ ವಾಸು, ಪ್ರತಿಭಾ ಸುದರ್ಶನ್, ರೇಖಾ ಶಂಕರ್ ಅವರುಗಳಿಗೆ ಮುಕ್ತ ಶಿಕ್ಷಣ ಪ್ರೇರಣಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲನಗರ. ಟಿ ನರಸೀಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಬಿನಿ ವಲಯ ಕ್ರೀಡಾ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು. ಟಿ ನರಸೀಪುರ ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ವ್ಯಕ್ತಿತ್ವ ವಿಕಸನಕ್ಕೆ ಕ್ರೀಡೆ, ಎನ್ಸಿಸಿ ಸೇರಿದಂತೆ ಪಾಠ್ಯೇತರ ಚಟುವಟಿಕೆಗಳ ಅಗತ್ಯ ಎಂದು ಕಬಿನಿ ವಲಯದ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ನಿರ್ದೇಶಕ ನಾಗಣ್ಣ ಎಂಎಸ್ ಹೇಳಿದರು. ಟಿ ನರಸೀಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಕಬಿನಿ ವಲಯ ಕ್ರೀಡಾ ಪ್ರತಿನಿಧಿಗಳ ಸಭೆ ಹಾಗೂ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳ ಎನ್ಸಿಸಿ ಆಯ್ಕೆ ಪ್ರಕ್ರಿಯೆ ಚಾಲನೆ ನೀಡಿ ಅವರು ಮಾತನಾಡಿದರು. 2026-27ನೇ ಸಾಲಿನ ಕ್ರೀಡಾ ಚಟುವಟಿಕೆಗಳ ರೂಪುರೇಷೆ, ಕ್ರೀಡಾಕೂಟಗಳ ಆಯೋಜನೆ ಹಾಗೂ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಗೆ ಕುರಿತು ಚರ್ಚಿಸಲಾಯಿತು. ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಟೇಬಲ್ ಟೆನ್ನಿಸ್ ಹಾಗೂ ಚೆಸ್ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಬಗ್ಗೆ ಸಮಾಲೋಚನೆ ನಡೆಯಿತು. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಕರ್ತವ್ಯ ಪ್ರಜ್ಞೆ, ಆತ್ಮವಿಶ್ವಾಸ ಹಾಗೂ ನಾಯಕತ್ವ ಗುಣಗಳು ಬೆಳೆಸುತ್ತವೆ ಎಂದರು. ಪ್ರಾಂಶುಪಾಲ ಡಾಕ್ಟರ್ ಎಚ್.ವಿ. ಉದಯಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಹವಾಲ್ದಾರ್ ಮಂಜುನಾಥ್ ಡಿಪಿ, ಕ್ರೀಡಾ ಸಮಿತಿ ಸದಸ್ಯರಾದ ಡಾಕ್ಟರ್ ರೇಷ್ಮಾ ಚಂಗಪ್ಪ, ರಾಮಮೂರ್ತಿ ಬಿಎಂ, ರಾಜಣ್ಣ ಎಂ, ಇಮ್ರಾನ್ ಪಾಷಾ, ಡಾಕ್ಟರ್ ಕೆಂಪರಾಜು ಆರ್, ಡಾಕ್ಟರ್ ಪುಟ್ಟಸ್ವಾಮಿ, ರಾಘವೇಂದ್ರ ಪ್ರಸಾದ್, ಎನ್ ಶಿವಪ್ರಸಾದ್, ಎನ್ ಕ್ರೀಡಾ ಸಂಚಾಲಕ ಅನಂತ ಪದ್ಮನಾಭ್, ಡಾಕ್ಟರ್ ಅಮಿತ್ ಸೇರಿದಂತೆ ವಿವಿಧ ಕಾಲೇಜುಗಳ ದೈಹಿಕ ಶಿಕ್ಷಣ ನಿರ್ದೇಶಕರು, ಶಿಕ್ಷಕರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಕಾಲೇಜ್ನಲ್ಲಿ ನಾವು ಎನ್ಸಿಸಿ ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ನಿಜವಾಗ್ಲೂ ಒಂದು ಮಿಲಿಟರಿ ಸೆಲೆಕ್ಷನ್ ಆದಂಗೆ ಆಗತ್ತೆ, ಒಂದು ಪೊಲೀಸ್ ಸೆಲೆಕ್ಷನ್ ಆಗುತ್ತೆ, ಯಾವುದೋ ಒಬ್ಬ ಜಾಬ್ ತಗೊಂಡಂತ ಹೆಮ್ಮೆ ನಮಗಾಗತ್ತೆ. ಯಾಕಂದ್ರೆ ನಾವು ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ಕಡಿಮೆ ವಿದ್ಯಾರ್ಥಿಗಳು, ಎಲ್ರಿಗೂ ಕೂಡ ನಾವು ಅವಕಾಶ ಮಾಡ್ಕೊಡಕ್ಕಾಗತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಎನ್ಸಿಸಿ ಸದುಪಯೋಗನ ಪಡ್ಕೊಳ್ಳಿ, ಅದ್ರ ಉಪಯೋಗವನ್ನ ಪಡ್ಕೊಳ್ಳಿ. ಯಾಕಂದ್ರೆ ನೀವು ಎ ಸರ್ಟಿಫಿಕೇಟ್ಸ್, ಬಿ ಸರ್ಟಿಫಿಕೇಟ್ಸ್ ಮತ್ತು ಸಿ ಸರ್ಟಿಫಿಕೇಟ್ಸ್ ಅನ್ನ ಮಾಡ್ಕೊಂಡವರು ಡೆಫಿನೆಟ್ಲಿ ಅವ್ರು ಯಾರು ಖಾಲಿ ಇರಲ್ಲ. ಅವರೆಲ್ಲರೂ ಕೂಡ ಉನ್ನತ ಹುದ್ದೆ ಪಡ್ಕೊಳ್ತಾರೆ, SI ಹೋಗ್ತಾರೆ, ಪೊಲೀಸ್ ಆಗ್ತಾರೆ, ಅರಣ್ಯ ಇಲಾಖೆಗೆ ಹೋಗ್ತಾರೆ. ಅದಲ್ಲದೆ ಬೇರೆ ಯಾವುದೇ ಜಾಬ್ಗೆ, ಜನರಲ್ ಜಾಬ್ ಬಂದರೂ ಕೂಡ ಒಂದು ಶಿಸ್ತನ್ನ ಅವರು ರೂಪಿಸ್ಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ಒಂದು ಸನ್ಮಾನವನ್ನು ಮಾಡಿದ್ದೀರಿ. ನಾನು ನಿಮ್ಮ ಕಾಲೇಜಿಗೆ ಯಾವಾಗಲೂ ಆಭಾರಿಯಾಗಿರ್ತೇನೆ ಅಂತ ಹೇಳಿ ನನ್ನ ಕರೆಸಿ ಸನ್ಮಾನ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎರಡು ಪ್ರಕ್ರಿಯೆ ಇದೆ, ಎರಡು ಕೂಡ ಸೆಲೆಕ್ಷನ್ಗೆ ಸಂಬಂಧಪಟ್ಟಿದೆ. ಒಂದು ಹೊಸದಾಗಿ ಪ್ರಥಮ ಪದವಿ ವಿದ್ಯಾರ್ಥಿಗಳು ಆಗಮಿಸಿರೋದ್ರಿಂದ ಅವರ NCC ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಹಾಗೇನೆ ವಿವಿಧ ಕಾಲೇಜುಗಳಿಂದ ಬಂದಿರತಕ್ಕಂಥ ದೈಹಿಕ ಶಿಕ್ಷಣ ನಿರ್ದೇಶಕರು ನಿಮ್ಮ ಕ್ರೀಡೆಗೆ ಸಂಬಂಧಪಟ್ಟಾಗ ಯಾವ್ಯಾವ ಗೇಮ್ಗಳನ್ನ ತಗೊಳ್ಬೇಕು ಅಥವಾ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋ ಸಂಬಂಧ ಈ ದಿನ ಸಭೆಯನ್ನು ಹಮ್ಮಿಕೊಂಡಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಮುಂದೆ ಬಂದು ನಿಂತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಪ್ರಿನ್ಸಿಪಾಲ್ ಸರ್ಗೆ ಧನ್ಯವಾದಗಳು. ನಾವು ಇವತ್ತು 16 ಕರ್ನಾಟಕ ಬಟಾಲಿಯನ್ NCC ಘಟಕದಿಂದ ನಾನು ಮತ್ತೆ ನನ್ನ ಜೊತೆಯವರಾದ ಹವಾಲ್ದಾರ್ ಮಂಜುನಾಥ್ NCC ಸೆಲೆಕ್ಷನ್ಗೆ ಬಂದಿರ್ತೇವೆ. NCC ಅಂದರೆ ಏನು ಅಂತೇಳಿ ತುಂಬಾ ನಾಗರಿಕರಿಗೆ ಗೊತ್ತಿಲ್ಲ, ಪೇರೆಂಟ್ಸ್ಗೆ ಗೊತ್ತಿಲ್ಲ. NCC ಇಂದ ಏನು ಉಪಯೋಗವಿದೆ ಅದು ಗೊತ್ತಿಲ್ಲ.
ಭಾರತದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಯೂನಿಫಾರ್ಮ್ ಅಂತಂದ್ರೆ ಎನ್ಸಿಸಿ. ಎನ್ಸಿಸಿ 3 ಸರ್ಟಿಫಿಕೇಟ್ಸ್ ಇದೆ. ಒಂದು ಎ ಸರ್ಟಿಫಿಕೇಟ್ ಅಂತೇಳಿ, ಅದು ಹೈಸ್ಕೂಲ್ ಲೆವೆಲ್ ಅಲ್ಲಿ ಮುಗಿದಿರ್ತದೆ, 2 ವರ್ಷ ಮಾಡ್ತಾರೆ, ಅದು ಒಂದು ಬೇಸಿಕ್ ಆಗಿರ್ತದೆ. ಆಮೇಲೆ ಕಾಲೇಜ್ ಲೆವೆಲ್ ಅಲ್ಲಿ 2 ಸರ್ಟಿಫಿಕೇಟ್ ಇದೆ, ಒಂದು ಬ್ರಾವೋ, ಒಂದು ಚಾರ್ಲಿ ಅಂತೇಳಿ. ಬಿ ಸರ್ಟಿಫಿಕೇಟ್, ಸಿ ಸರ್ಟಿಫಿಕೇಟ್ಗೆ 3, ಬಿ ಸರ್ಟಿಫಿಕೇಟ್ಗೆ 2 ವರ್ಷ, ಸಿ ಸರ್ಟಿಫಿಕೇಟ್ಗೆ 3 ವರ್ಷ ಎನ್ಸಿಸಿ ಅನ್ನು ಅಟೆಂಡ್ ಮಾಡಬೇಕು ಕ್ಲಾಸ್ ಅನ್ನ. ಇದರಿಂದ ಪ್ರಯೋಜನಗಳು, ಈಗಿನ ಕಾಲದಲ್ಲಿ ಎಲ್ಲೇ ಒಂದು ಹುದ್ದೆಗೆ ಹೋಗಬೇಕಾದ್ರೆ ನಿಮ್ಮ ಒಂದು ಎನ್ಸಿಸಿ ಸೇರಿದ್ದೀನಿ, ಒಂದು ಎನ್ಸಿಸಿ ಸರ್ಟಿಫಿಕೇಟ್ ಇದ್ರೆ ಅವರಿಗೆ ಪ್ರಯಾರಿಟಿ ಫಸ್ಟ್ ಕೊಡ್ತಾರೆ. ಯಾಕೆಂದ್ರೆ ಅವರನ್ನ ನಾರ್ಮಲ್ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಆ ತರ ಟ್ರೀಟ್ ಮಾಡೋದು ಬೇಡ. ಯಾಕೆಂದ್ರೆ ಅವರು ಎಲ್ಲಾ ಡಿಸಿಪ್ಲಿನ್ ಇಂದ. ನ್ಯೂಸ್ ಸಂಗಮಕ್ಕಾಗಿ ವಿಕಾಸ್ ಶಿವು, ಟಿ ನರಸೀಪುರ. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಎಸ್ ಜಾನಕಿ ಅವರ ಸ್ಮರಣಾರ್ಥ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕನ್ನಡ ಸಾಹಿತ್ಯ ಭವನ, ಚೆನ್ನಮ್ಮ ವೃತ್ತ, ಬೆಳಗಾವಿಯಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಾಲೂಕು ಘಟಕ ಬೆಳಗಾವಿ ವತಿಯಿಂದ ಎಸ್ ಜಾನಕಿ ಅವರ ಸ್ಮರಣಾರ್ಥ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿತ್ತು. 35 ಜನ ಹಿರಿಯ ಹಾಗೂ ಕಿರಿಯ ಹಾಡುಗಾರರು ಭಾಗವಹಿಸಿದರು. ನಿರ್ಣಾಯಕರಾಗಿ ಶ್ರೀಮತಿ ರೂಪಾ ಪುರೋಹಿತ್ ಹಾಗೂ ಶ್ರೀಮತಿ ಜಿ.ಆರ್. ಗೌಡರು ವಹಿಸಿಕೊಂಡು ಪ್ರಶಸ್ತಿ ವಿಜೇತರನ್ನು ಆಯ್ಕೆ ಮಾಡಿದರು. ಅಂಧ ವಿದ್ಯಾರ್ಥಿನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದೃಢ ಮನಸ್ಸಿದ್ದರೆ ಅಂಗವಿಕಲತೆ ಗೆಲ್ಲಬಹುದು ಎಂಬುದನ್ನು ತೋರಿಸಿಕೊಟ್ಟಳು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಜರುಗಿತು. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಳಗಾವಿ ತಾಲೂಕು ಘಟಕದ ಅಧ್ಯಕ್ಷರಾದ ಪಾರ್ವತಿ ದೇವಿ ಪಾಟೀಲ್ ಹಾಗೂ ಅವರ ಎಲ್ಲ ಸದಸ್ಯರಿಗೆ ಜಿಲ್ಲಾ ಘಟಕದಿಂದ ತುಂಬು ಹೃದಯದ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕಾರ್ಕಳದ ಪತ್ರಿಕಾ ಭವನದಲ್ಲಿ ಗೋಷ್ಠಿ ನಡೆಸಿ ಕಸ್ತೂರಿ ರಂಗನ್ ವರದಿ ಹಾಗೂ ಸೂಕ್ತ ಪ್ರದೇಶ ಅಧಿಸೂಚನೆಯಂತೆ ಉಂಟಾಗಿರುವ ಗೊಂದಲಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಡಲೇ ನಿವಾರಿಸುವಂತೆ ಆಗ್ರಹಿಸಲಾಗಿದೆ. ಕಸ್ತೂರಿ ರಂಗನ್ ವರದಿ ಹಾಗೂ ಸೂಕ್ತ ಪ್ರದೇಶ ಅಧಿಸೂಚನೆಯಿಂದ ಉಂಟಾಗಿರುವ ಗೊಂದಲಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಡಲೇ ನಿವಾರಿಸಿ ಜನವಸತಿ ಮತ್ತು ಕೃಷಿ ಪ್ರದೇಶಗಳ ಹಿತ ಕಾಪಾಡುವ ಶಿಷ್ಟ ನಿರ್ಧಾರ ಕೈಗೊಳ್ಳಬೇಕು ಎಂದು ಕಸ್ತೂರಿ ರಂಗನ್ ವಿರೋಧ ಹೋರಾಟ ಸಮಿತಿಯ ಅಧ್ಯಕ್ಷ ಮುಟ್ಲುಪಾಡಿ ಸತೀಶ್ ಶೆಟ್ಟಿ ಕಾರ್ಕಳದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಕ್ಕೆ ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿ ವಿರೋಧಿಸಿ 25ಕ್ಕೂ ಅಧಿಕ ಹೋರಾಟಗಳನ್ನು ನಡೆಸಲಾಗಿದೆ. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಿಂದ ನೋಟಿಸ್ಗಳನ್ನು ನೀಡಲಾಗಿದ್ದು, ಇದೀಗ ಮತ್ತೆ ಹೋರಾಟ ಆರಂಭವಾಗಿದ್ದು, ಸರ್ಕಾರಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಹೇಳಿದರು. ಪರಿಸರ ಸಂರಕ್ಷಣೆ ಅಗತ್ಯವಾದರೂ ಅರಣ್ಯ ಕೃಷಿ ಜನವಸತಿ ಪ್ರತ್ಯೇಕವಾಗಿ ಗುರುತಿಸಿ ಗೊಂದಲ ನಿವಾರಿಸಬೇಕು ಎಂದು ಒತ್ತಾಯಿಸಿದರು. ರೈತರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಸತೀಶ್ ಶೆಟ್ಟಿ ಒತ್ತಾಯಿಸಿದರು. ಸಮಿತಿಯ ಕಾರ್ಯದರ್ಶಿ ಹರಿಶ್ಚಂದ್ರ ತೆಂಡೂಲ್ಕರ್, ಸಾಮಾಜಿಕ ಕಾರ್ಯಕರ್ತ ಜಗದೀಶ್ ಶೆಟ್ಟಿ ಅಜೆಕಾರು, ಕೆರೆಬೆಟ್ಟು ಸಂಜೀವ ಶೆಟ್ಟಿ ಹಾಗೂ ಸುಜನ್ ಜೇಮ್ಸ್ ಉಪಸ್ಥಿತರಿದ್ದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಒತ್ತಾಯ ಮಾಡ್ತಾ ಇದ್ದೇನೆ, ಈ ಗೊಂದಲ ನಿವಾರಣೆ ಮಾಡಿ, ಈ ಅರಣ್ಯಕ್ಕೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿ, ಸಾವಿರಾರು ಕೋಟಿ ಅದಕ್ಕೆ ಹಣ ವ್ಯಯ ಆಗ್ತಾ ಇದೆಯಲ್ಲ, ಅದನ್ನ ಈ ಸಂಘರ್ಷವನ್ನು ನಿವಾರಣೆ ಮಾಡಲಿಕ್ಕೆ ಉಪಯೋಗ ಮಾಡಿ. ಅರಣ್ಯ ಇಲಾಖೆಯವರು ಗಿಡ ನೆಡ್ತಾರೆ, 100 ಕೋಟಿ 200 ಕೋಟಿ ಬರ್ತದೆ. ಕಾಡು ಪ್ರಾಣಿಗಳು ಬಾರದಿದ್ದಾಗೆ ಯಾವುದೋ JCBಯಲ್ಲಿ ಕಾಡಲ್ಲಿ ತಗೊಂಡೋಗಿ ಎಷ್ಟು ಮರಗಳನ್ನು ತೆಗೆದು ನೀವು ಆ ರೀತಿಯ ಪ್ಲಾನ್ ಮಾಡಿದ್ರೆ ಅದು ನಿಲ್ತಲ್ಲ. ಪಶ್ಚಿಮ ಘಟ್ಟದಲ್ಲಿ ಬರುವ ಮಳೆಗೆ ಯಾವುದೇ ಚರಂಡಿ ತೆಗೆದ್ರೆ 100 ಕೋಟಿ 200 ಕೋಟಿ ಸರ್ಕಾರದಿಂದಷ್ಟೇ ಬಿಟ್ಟರೆ ಒಂದು ಹೊಂಡನೂ ಇಲ್ಲ, ಒಂದು ಗೋಡೆನೂ ಇಲ್ಲ. ದಯವಿಟ್ಟು ಈ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿ 7ನೇ ಅಧಿಸೂಚನೆಯನ್ನ ಸರ್ಕಾರ ಜವಾಬ್ದಾರಿ ತಗೊಂಡು ಇಲ್ಲಿಯ ಗ್ರಾಮಗಳಲ್ಲಿ ಸಭೆಯನ್ನು ಮಾಡಲಿ. ಈ ರೀತಿಯ ಹೋರಾಟಗಳು ಏನಿಲ್ಲ, ಜನ ಹೋರಾಟ ಮಾಡಿ ಇದನ್ನ ಮಾಡುತ್ತಾರೆ, ಸರ್ಕಾರ ಯಾಕಿರ್ಬೇಕು? ಜನರೇ ತೀರ್ಮಾನ ಮಾಡಲಿ. ಹೋರಾಟ ಮಾಡಕ್ಕೆ ಹೋದ್ಮೇಲೆ ಅವನ ಮೇಲೆ ಕೇಸ್ ಹಾಕಿ ಮತ್ತೊಂದು ಮಾಡಿ ಮಗದೊಂದು ಮಾಡೋದು ದೊಡ್ಡ ವಿಷಯ ಅಲ್ಲ. ನಿವಾರಣೆ ಮಾಡುವುದು ಸರ್ಕಾರದ ಅಧಿಕಾರಿಗಳು ಮತ್ತು ಸರ್ಕಾರದ ಜವಾಬ್ದಾರಿಗಳು. ಯಾವುದೇ ಸರ್ಕಾರ ಇರ್ಬೋದು, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದು ನಿವಾರಣೆ ಆಗಲೇಬೇಕು. 8ನೇ ಅಧಿಸೂಚನೆ ಬರಬಾರದು. ಇನ್ನು 2 ತಿಂಗಳ ಸಮಯಾವಕಾಶ ಕೊಟ್ಟಿದ್ದಾರೆ. ಅದನ್ನು ಸರ್ಕಾರವೇ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು. ಅಧಿವೇಶನದಲ್ಲಿ ಹೇಳಿದ್ದಾರೆ, ನಾವು ತಿರಸ್ಕರಿಸ್ತೇವೆ, ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ, ಸ್ವಾಗತ. ಆದ್ರೆ ಕ್ರಮಬದ್ಧವಾಗಿ ಕೊಡಿ. ಕೇವಲ ತಿರಸ್ಕಾರ ಮಾಡಿದ್ರೆ 8ನೇ ಬರ್ತದೆ. ಈಗ ಅಧಿಸೂಚನೆ ಬರೋ ವರ್ಷ ರೈತರು ಹೆಂಗ್ ಬದುಕುದು? ಅಲ್ಲಿ ಯಾವುದೇ ಕನ್ವರ್ಷನ್ ಆಗುದಿಲ್ಲ, ಮನೆ ಕಟ್ಟಡ ಕಟ್ಟಲಿಕ್ಕಿಲ್ಲ ಅಂತ ಉಂಟು. ಇಡೀ ಕರಾವಳಿ ಭಾಗದಲ್ಲಿ, ಉತ್ತರ ಕನ್ನಡದಲ್ಲಿ ಇಡೀ ಅರ್ಧ ಜಿಲ್ಲೆನೇ ಹೋಗುತ್ತೆ. ಉಡುಪಿ ತಾಲೂಕಲ್ಲಿ 30-35 ಹಳ್ಳಿ, ಕಾರ್ಕಳದಲ್ಲಿ 13 ಹಳ್ಳಿಗಳು 14ರಲ್ಲಿ ಇತ್ತು, ಇವತ್ತಿಗೂ ಉಂಟು. ಮುಂದೆ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಉಂಟು. ಮಡಿಕೇರಿಯಲ್ಲಿ 53 ಹಳ್ಳಿ ಇದೆ, ಉದ್ಯಾನೋದ್ಯ ಇದೆ. 10 ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಬರ್ತದೆ. ದೊಡ್ಡ ಸಮಸ್ಯೆ ಇದು. ಯಾರು ಒಬ್ಬ ವ್ಯಕ್ತಿ, ನಾವು ಕಾರ್ಕಳದ ತಾಲೂಕು ಉಡುಪಿ ಜಿಲ್ಲೆಯ ಬಗ್ಗೆ ಹೇಳ್ತೇವೆ, ಇದನ್ನ ನಿವಾರಣೆ ಮಾಡಿ, ಗೊಂದಲ ನಿವಾರಣೆ ಮಾಡಿ,
ನಾವು ಯಾವುದೇ ಹೋರಾಟಕ್ಕೆ ಸಿದ್ಧ ಇದ್ದೇವೆ. ರೈತರಿಗೆ ಅನ್ಯಾಯ ಆದ್ರೆ ನಾವು ಬಿಡುವುದಿಲ್ಲ. ನಮ್ದು ಆ ರೀತಿಯ ಹೋರಾಟ ಹಿಂದೆ ಕೂಡ ಇತ್ತು, ಮುಂದೆ ಕೂಡ ಇರ್ತದೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಎಸ್ಐಆರ್ ಪ್ರಕ್ರಿಯೆಯಡಿ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದೆ. ಟಿ ನರಸೀಪುರ ತಾಲೂಕಿನಲ್ಲಿ ಎಸ್ಐಆರ್ ಪ್ರಕ್ರಿಯೆಯಡಿ 220 ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದೆ. ಕ್ಷೇತ್ರದಲ್ಲಿದ್ದ 752 ಮತದಾರರ ಪೈಕಿ ಗೈರು ಹಾಜರಿ, ಶಾಶ್ವತ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಂದ 31,436 ಹೆಸರುಗಳನ್ನು ಕೈಬಿಡಲಾಗಿದೆ. ಇದೀಗ 316 ಮತದಾರರ ಪಟ್ಟಿ ಪ್ರಕಟಿಸಲಾಗಿದೆ. ಅನಾಮಲಿ 6,168 ಹಾಗೂ ನೋ ಮ್ಯಾಪಿಂಗ್ 3,633 ಸೇರಿದಂತೆ 9,801 ಮತದಾರರಿಗೆ ನೋಟಿಸ್ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಚಾರಣೆ ನಡೆಸಲು 13 ಹೆಚ್ಚುವರಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದ ಅರ್ಹ ಮತದಾರರು ಫಾರ್ಮ್ 6 ಮೂಲಕ ಹೆಸರು ಸೇರ್ಪಡೆಗೆ ಹಾಗೂ ವಿವರಗಳ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಬಹುದು. ಮತದಾರರು ತಮ್ಮ ಹಾಗೂ ಕುಟುಂಬದ ಸದಸ್ಯರ ಹೆಸರುಗಳನ್ನು ಪರಿಶೀಲಿಸಿಕೊಳ್ಳುವಂತೆ ಸಹಾಯ ಚುನಾವಣೆ ಅಧಿಕಾರಿ ಹಾಗೂ ತಹಶೀಲ್ದಾರ್ ಟಿ.ಜೆ. ಸುರೇಶ್ ಚಾರ್ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಪಕ್ಷದ ಅಧ್ಯಕ್ಷರು ಹಾಗೂ ಮುಖಂಡರುಗಳಿಗೆ ಕರಡು ಪ್ರತಿಯನ್ನು ವಿತರಿಸಿದರು. ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಬೇಕು ಎಸ್ಐಆರ್ ಕುರಿತಂತೆ ಹಾಗೂ ಇವತ್ತೇನು 24/8/2026 ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡುವಂತಹ ಕೆಲಸ ಇದೆ. ಆ ಒಂದು ಕೆಲಸವನ್ನು ಎಲ್ಲ ಪತ್ರಿಕಾ ಮಿತ್ರರ ಮುಖೇನ ಜನರಿಗೆ ಪರಿಚಯ ಆಗಬೇಕು ಅಂತೇಳಿ ಪ್ರೆಸ್ ಮೀಟ್ ಕರೀಲಿಕ್ಕೆ ನಿರ್ದೇಶನ ನೀಡಿತ್ತು. ಆ ಒಂದು ನಿಟ್ಟಿನಲ್ಲಿ ಮಾನ್ಯ PRO ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಕರೀತಾ ಇದ್ದೇವೆ. ಸೊ ಈಗ ಆಲ್ರೆಡಿ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಂತೆ ನಮ್ಮಲ್ಲಿರ್ತಕ್ಕಂಥ 2,12,752 ಮತದಾರರ ಪೈಕಿ ASDDO ಅಂತೇಳಿ ನಾವು 31,436 ಮತದಾರರನ್ನು ಶಿಫ್ಟ್ ಮಾಡಿದ್ದೇವೆ, ಅಂದರೆ ಡಿಲೀಟ್ ಮಾಡಿದ್ದೇವೆ. ಸೊ ಉಳಿಕೆ ಇರ್ತಕ್ಕಂಥದ್ದು 1,81,316 ಮತದಾರರು ಇರುವಂತಹ ಕರಡು ಮತದಾರರ ಪಟ್ಟಿ ಈಗ ಪ್ರಕಟ ಮಾಡಿದ್ದೇವೆ. ಆ ಸಂಬಂಧ ಎಲ್ಲ ರಾಜಕೀಯ ಪಕ್ಷಗಳ ಸಭೆಯನ್ನು ಕರೆದಿದ್ದೇವೆ, ಅವರಿಗೆ ಕೂಡ ವಿತರಣೆ ಮಾಡಿದ್ದೇವೆ. ಏನು 31,436 ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದೇವೆ. ಸೊ ಅವುಗಳ ವಿವರ ಹೀಗಿದೆ. ಅದರಲ್ಲಿ ಆಬ್ಸೆಂಟಿ ವೋಟರ್ಸು 2,021, ಪರ್ಮನೆಂಟ್ಲಿ ಶಿಫ್ಟಿಂಗು 14,723, ಅಂದರೆ ಮೃತರಾದಂತಹ ಮತದಾರರ ಸಂಖ್ಯೆ 11,156, ಡೂಪ್ಲಿಕೇಟ್ ಆಲ್ರೆಡಿ ಎನ್ರೋಲ್ಡ್ ಇರುವಂಥವರು 3,493, ಅದರ್ಸ್ 43. ಈ ರೀತಿ ಬ್ರೇಕಪ್ ಇದೆ. ಒಟ್ಟಿಗೆ 31,436 ಮತದಾರರ ಈ ASDDO ಪಟ್ಟಿಯನ್ನು ನಾವು ಆಗಿಂದಾಗ್ಗೆ 2-3 ಬಾರಿ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಮಾಹಿತಿ ನೀಡಿದ್ದೇವೆ, ಲಿಖಿತವಾಗಿ ಮಾಹಿತಿ ನೀಡಿದ್ದೇವೆ, ಪಟ್ಟಿ ಕೂಡ ಕೊಟ್ಟಿದ್ದೇವೆ ಹೆಸರು ಸಮೇತ. ಇವ್ರನ್ನ ಡಿಲೀಟ್ ಮಾಡ್ತಿದ್ದೀವಿ ಅಂತೇಳಿ. ಸೊ ಆ ನಂತರ ಅವ್ರಿಗೂ ಕೂಡ ಅವಕಾಶವನ್ನು ಚುನಾವಣಾ ಆಯೋಗ ಎಕ್ಸ್ಟೆಂಡ್ ಮಾಡಿತ್ತು. ಯಾರಾದರೂ ಸೇರ್ಪಡೆಗೊಳ್ಳುವಂತಹ ಅರ್ಹರನ್ನು ಇದ್ದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಅವಕಾಶವನ್ನು ಕೊಟ್ಟಿದ್ರು. ಆ ಅವಕಾಶಗಳ ಹೊರತಾಗಿಯೂ ಕೂಡ ನಮ್ಮಲ್ಲಿ 31,436 ಜನ, ಅಂದರೆ 14.78% ಅಷ್ಟು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಮುಂದುವರೆದು ಇವತ್ತಿಂದ ಏನು ಕೈಬಿಟ್ಟಿರ್ತಕ್ಕಂಥ 31,000 ಚಿಲ್ಲರೆ ಏನು ಮತದಾರರಿದ್ದಾರೆ, ಅದರಲ್ಲಿ ಕೂಡ ಅರ್ಹರಿದ್ದಲ್ಲಿ ಸೂಕ್ತ ದಾಖಲಾತಿಗಳೊಂದಿಗೆ ನಮೂನೆ 6ರೊಂದಿಗೆ ಮತದಾರರ ಪಟ್ಟಿನಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಮುಂದುವರೆದು ನಮ್ಮಲ್ಲಿರ್ತಕ್ಕಂಥ ಮತದಾರರ ಪಟ್ಟಿನಲ್ಲಿ 6,168 ಅನಾಮಲೀಸ್ ಮತದಾರರು, 3,633 ನೋ ಮ್ಯಾಪಿಂಗ್ ಮತದಾರರು ಸೇರಿದಂತೆ 9,801 ಮತದಾರರಿಗೆ ನೋಟಿಸನ್ನು ಜನರೇಟ್ ಮಾಡಿ ಅವರಿಗೆ ಸರ್ವ್ ಮಾಡ್ತೀವಿ. ಅವ್ರನ್ನ ಆಯಾ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮತದಾರರ ಕೇಂದ್ರವನ್ನು ವಿಚಾರಣಾ ಕೇಂದ್ರವನ್ನು ಆರಂಭ ಮಾಡಿ ಅಲ್ಲೇ ವಿಚಾರಣೆಯನ್ನು ನಡೆಸಿ ಅವ್ರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಈ ನಿಟ್ಟಿನಲ್ಲಿ ಅವರು ಸೂಕ್ತ ದಾಖಲೆಗಳನ್ನು ನಮಗೆ ಕೊಡಬೇಕಾಗ್ತದೆ. ಈಗ ಆಲ್ರೆಡಿ ನಾನು ತಿಳಿಸಿದಂತೆ 1/7/1987ಕ್ಕಿಂತಲೂ ಮುಂಚೆ ಭಾರತದಲ್ಲಿ ಜನಿಸಿದ್ರೆ ಸ್ವಂತಕ್ಕೆ ಸಂಬಂಧಿಸಿದಂತೆ ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳವನ್ನು ರುಜುವಾತುಪಡಿಸುವಂತಹ ಯಾವುದೇ ಒಂದು ದಾಖಲೆಯನ್ನು ಕೊಡಬೇಕಾಗತ್ತೆ.
ಎರಡನೇ ಕ್ಯಾಟಗರಿ 1/7/1987 ಮತ್ತು 2/12/2004 ನಡುವೆ ಭಾರತದಲ್ಲಿ ಜನಿಸಿದ್ದಲ್ಲಿ ಸ್ವಂತಕ್ಕೆ ಸಂಬಂಧಿಸಿದಂತೆ ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳವನ್ನು ರುಜುವಾತುಪಡಿಸುವಂತಹ ಯಾವುದೇ ಒಂದು ದಾಖಲೆ ಜೊತೆಗೆ ತಂದೆ ಅಥವಾ ತಾಯಿಯ ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳವನ್ನು ರುಜುವಾತುಪಡಿಸುವಂತಹ ಮತ್ತೊಂದು ದಾಖಲೆ, 2 ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಮುಂದುವರೆದು 2/12/2004 ನಂತರ ಭಾರತದಲ್ಲಿ ಜನಿಸಿದ್ರೆ ಸ್ವಂತಕ್ಕೆ ಸಂಬಂಧಿಸಿದಂತೆ, ತಂದೆಗೆ ಸಂಬಂಧಿಸಿದಂತೆ ಹಾಗೂ ತಾಯಿಗೆ ಸಂಬಂಧಿಸಿದಂತೆ ಈ 3 ಜನರ ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳವನ್ನು ರುಜುವಾತುಪಡಿಸ್ತಕ್ಕಂಥ ದಾಖಲೆಗಳನ್ನು ಸಲ್ಲಿಸಬೇಕಾಗ್ತದೆ. ಸೊ ಮುಂದುವರೆದು ಈ ದಾಖಲಾತಿಗಳು ಯಾವ್ಯಾವು ಅಂತಂದ್ರೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ಯಾವುದೇ ಸಾರ್ವಜನಿಕ ವಲಯದ ಉದ್ದಿಮೆಗಳಲ್ಲಿ ಕಾಯಂ ಉದ್ಯೋಗಿ ಅಥವಾ ಪಿಂಚಣಿದಾರ ಆಗಿದ್ದಲ್ಲಿ ಅಲ್ಲಿ ನೀಡತಕ್ಕಂಥ ಐಡೆಂಟಿಟಿ ಕಾರ್ಡ್, ಗುರುತಿನ ಚೀಟಿಯನ್ನು ದಾಖಲೆಯಾಗಿ ಪರಿಗಣಿಸಬಹುದು. ಭಾರತದಲ್ಲಿ 1787ಕ್ಕಿಂತ ಮುಂಚೆ ಸರ್ಕಾರ, ಸ್ಥಳೀಯ ಪ್ರಾಧಿಕಾರಗಳು, ಬ್ಯಾಂಕ್ಗಳು, ಅಂಚೆ ಕಚೇರಿ, ಜೀವ ವಿಮಾ ನಿಗಮ, ಸಾರ್ವಜನಿಕ ವಲಯ ಉದ್ಯಮಗಳು ನೀಡಿರ್ತಕ್ಕಂಥ ಯಾವುದೇ ಗುರುತಿನ ಚೀಟಿಯನ್ನು ಅಥವಾ ಪ್ರಮಾಣ ಪತ್ರವನ್ನು ದಾಖಲೆಯಾಗಿ ಪರಿಗಣಿಸಲಾಗ್ತದೆ. ಸಕ್ಷಮ ಪ್ರಾಧಿಕಾರ ನೀಡಿರ್ತಕ್ಕಂಥ ಜನನ ಪ್ರಮಾಣ ಪತ್ರ ಇದ್ದಲ್ಲಿ ಸಲ್ಲಿಸಬಹುದು. ಪಾಸ್ಪೋರ್ಟ್ ಇದ್ದಲ್ಲಿ ಸಲ್ಲಿಸಬಹುದು. ಯಾವುದೇ ಮಾನ್ಯತೆ ಪಡೆದಂತಹ ಮಂಡಳಿಗಳು ಅಥವಾ ವಿಶ್ವವಿದ್ಯಾನಿಲಯಗಳು ನೀಡಿರ್ತಕ್ಕಂಥ ಮೆಟ್ರಿಕ್ಯುಲೇಷನ್ ಶೈಕ್ಷಣಿಕ ಪ್ರಮಾಣ ಪತ್ರಗಳಿದ್ದಲ್ಲಿ ದಾಖಲೆಯಾಗಿ ಸಲ್ಲಿಸಬಹುದು. ರಾಜ್ಯದ ಸಕ್ಷಮ ಪ್ರಾಧಿಕಾರ ನೀಡಿರ್ತಕ್ಕಂಥ ಕಾಯಂ ನಿವಾಸ ಪ್ರಮಾಣ ಪತ್ರವನ್ನ, ಹಾಗೆ ಅರಣ್ಯ ಹಕ್ಕು ಪ್ರಮಾಣ ಪತ್ರವನ್ನ ಅಥವಾ ಸಕ್ಷಮ ಪ್ರಾಧಿಕಾರ ನೀಡಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ OBC ಜಾತಿ ಪ್ರಮಾಣ ಪತ್ರವನ್ನು ಕೂಡ ದಾಖಲೆಯಾಗಿ ಪರಿಗಣಿಸಬಹುದು. ರಾಷ್ಟ್ರೀಯ ಪೌರತ್ವ ರಿಜಿಸ್ಟರ್ ಇದ್ದಲ್ಲಿ ಅದನ್ನು ಕೂಡ ಪರಿಗಣಿಸಲಾಗ್ತದೆ. ರಾಜ್ಯ ಸ್ಥಳೀಯ ಪ್ರಾಧಿಕಾರಿಗಳು ಸಿದ್ಧಪಡಿಸತಕ್ಕಂಥ ಕುಟುಂಬ ರಿಜಿಸ್ಟರ್ ಇದ್ದಲ್ಲಿ ಅದನ್ನು ದಾಖಲೆಯಾಗಿ ಪರಿಗಣಿಸಲಾಗ್ತದೆ. ಹಾಗೆ ಸರ್ಕಾರ ನೀಡತಕ್ಕಂಥ ಯಾವುದೇ ಜಮೀನು ಅಥವಾ ಮನೆಯ ಪ್ರಮಾಣ ಪತ್ರಗಳು, ಹಕ್ಕುಪತ್ರಗಳಿದ್ದಲ್ಲಿ ಅದನ್ನು ಕೂಡ ದಾಖಲೆಯಾಗಿ ಪರಿಗಣಿಸಲಾಗ್ತದೆ. ಇವುಗಳ ಹೊರತಾಗಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಆಧಾರ್ ಕಾರ್ಡ್ ಅನ್ನು ನಾವು ನಾಗರಿಕತೆಯ ಪ್ರಮಾಣವಾಗಿ ಅಥವಾ ಗುರುತನ್ನು ಸಾಬೀತುಪಡಿಸ್ತಕ್ಕಂಥ ದಾಖಲೆಯಾಗಿ ಮಾತ್ರ ಪರಿಗಣಿಸ್ತೇವೆ. ಉಳಿದಂತೆ ಜನನ ದಿನಾಂಕವನ್ನು ನಿಗದಿಪಡಿಸುವಂತಹ ಪ್ರಮಾಣ ಪತ್ರವಾಗಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಸೊ ಈ ಎಲ್ಲ ದಾಖಲಾತಿಗಳು ಏನು ಕೊಡ್ತೀರಿ ಅವುಗಳ ನೈಜತೆಯನ್ನು ಪರಿಶೀಲಿಸಿ ಸಂಬಂಧಪಟ್ಟ ಕ್ಷೇತ್ರದ ಮತದಾರ ನೋಂದಣಾಧಿಕಾರಿ ERO ಅವರು ಅಂತಿಮ ಆದೇಶವನ್ನ ಹೊರಡಿಸ್ತಾರೆ. ಇದಿಷ್ಟು ಪ್ರಕ್ರಿಯೆಯನ್ನು ನಾವು ಮಾಡಲಿಕ್ಕೆ ಸಿದ್ಧ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ 13 ಜನ ಹೆಚ್ಚುವರಿ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳನ್ನ, ತಾಲೂಕು ಹಂತದ ಅಧಿಕಾರಿಗಳನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಇದು ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಅವರು ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ, ಆಯಾ ಗ್ರಾಮ ಪಂಚಾಯತಿನಲ್ಲಿ ಒಬ್ಬೊಬ್ಬರಿಗೆ 2 ಅಥವಾ 3 ಗ್ರಾಮ ಪಂಚಾಯತಿಗಳ ಜವಾಬ್ದಾರಿಯನ್ನು ಕೊಟ್ಟಿರ್ತೀವಿ. ಅವರು ಅದೇ ಗ್ರಾಮ ಪಂಚಾಯತಿಗೆ ಹೋಗಿ ಸಾರ್ವಜನಿಕರಿಗೆ, ಮತದಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಲ್ಲೇ ವಿಚಾರಣೆಯನ್ನು ನಡೆಸಿ ಅಲ್ಲೇ ದಾಖಲಾತಿಗಳನ್ನು ಸಂಗ್ರಹಿಸಿ ಆದೇಶವನ್ನು ಹೊರಡಿಸುವಂತ ಕೆಲಸವನ್ನು ಮಾಡ್ತಾರೆ. ಇದಿಷ್ಟು ನಮ್ಮಲ್ಲಿ ಅಂದರೆ ಚುನಾವಣಾ SIRಗೆ ಸಂಬಂಧಪಟ್ಟಂತೆ ಮಾಡಿಕೊಂಡಿರುವಂತಹ ವ್ಯವಸ್ಥೆ. ಸೊ ಇದರ ಹೊರತಾಗಿ 27/10/2026 ಅಂದರೆ ಅಕ್ಟೋಬರ್ 27ನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸ್ತೇವೆ. ಅಂತಿಮ ಮತದಾರರ ಪಟ್ಟಿ ಪ್ರಕಟವಾದ ನಂತರ ಅದರಿಂದ ಬಾಧಿತರಾದವರು ಮಾನ್ಯ DO ಅವ್ರನ್ನ, ಅಂದರೆ ಜಿಲ್ಲಾ ಚುನಾವಣಾಧಿಕಾರಿಗಳು ಯಾರಿರ್ತಾರೆ ಅವ್ರನ್ನ ಅವರು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ